ನೀರು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯವಾಗಿರೋದಂದ್ರೆ ಆ ನೀರೇ ಇಲ್ಲ ಅಂದ್ರೆ ನಮ್ಮ ಜೀವನವೇ ಇಲ್ಲ. ನಮ್ಮ ಈ ಭೂಮಿ ಮೇಲೆ ಬಿಟ್ರೆ ಬೇರೆ ಯಾವ ಗ್ರಹದಲ್ಲೂ ಲೈಫೇ ಇಲ್ಲ. ಯಾಕಂದ್ರೆ ಅಲ್ಲಿ ವಾಟರೇ ಇಲ್ಲ. ಊಟವನ್ನ ಮಾಡದೆ 3 ವಾರದವರೆಗೂ ಇರಬಹುದು, ಆದ್ರೆ ನೀರಿಲ್ದೆ 3 ದಿನ ಜೀವಿಸೋದಕ್ಕೂ ತುಂಬಾ ಕಷ್ಟ. ಆದ್ರೆ ಇಲ್ಲಿ ಯೋಚನೆ ಮಾಡ್ಬೇಕಾಗಿರೋ ವಿಷಯ ಏನಂದ್ರೆ ಯಾವ್ದಾದ್ರೆ ನಮ್ಗೆ ಮುಖ್ಯವಾಗಿ ಬೇಕಾಗಿರುತ್ತೋ ಅದನ್ನೇ ನಾವು ಅಷ್ಟು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅಂಡ್ ಇಲ್ಲೊಂದು ಶಾಕಿಂಗ್ ವಿಷಯ ಏನಂದ್ರೆ ನಾವು ಯಾವಾಗ ನೀರ್ ಕುಡಿತಿದೀವಿ, ಹೇಗ್ ಕುಡಿತಿದೀವಿ ಅನ್ನೋ ಇಂತಹ ಚಿಕ್ಕ ವಿಷಯ ನಮ್ಮ ಆರೋಗ್ಯದ ಮೇಲೆ ತುಂಬಾ ಪ್ರಭಾವ ತೋರಿಸುತ್ತೆ. ಅದು ಹೃದಯದ ಮೇಲಾಗಿರ್ಬೋದು, ಇಲ್ವಾ ಲಿವರ್ ಮೇಲಾಗಿರ್ಬೋದು, ಇಲ್ವಾ ನಮ್ ಡೈಜೆಷನ್ ಸಿಸ್ಟಮ್ ಮೇಲಾಗಿರ್ಬೋದು. ಅಂಡ್ ಏರ್ ಫಾಲ್ ಆಗೋದು, ಚರ್ಮ ಸಮಸ್ಯೆ, ನಿದ್ರೆ ಇಲ್ದೆ ಆಗೋದು, ಇವೆಲ್ಲ ನಾವು ಎಷ್ಟು ನೀರ್ ಕುಡಿತಿದೀವಿ ಅಂಡ್ ಹೇಗ್ ಕುಡಿತಿದೀವಿ ಅನ್ನೋದ್ರ ಮೇಲೆನೆ ಆಧಾರ ಪಟ್ಟಿರುತ್ತೆ. ಆಯುರ್ವೇದದ ಪ್ರಕಾರ ನೀರನ್ನ ಸರಿಯಾಗಿ ಕುಡಿದ್ರೆ ಅದೊಂದು ಅಮೃತ, ಸರಿಯಾಗಿ ಕುಡಿದೆ ಹೋದ್ರೆ ಅದೊಂದು ವಿಷ ಆಗುತ್ತೆ. ಅಂಡ್ ಅವೆಲ್ಲವೂ ಕೂಡ ನಮ್ ಕೈಯಲ್ಲೇ ಇರುತ್ತೆ. ಆದ್ರಿಂದಾನೆ ಈ ವಿಡಿಯೋ ತುಂಬಾ ಸ್ಪೆಷಲ್. ವಿಡಿಯೋ ನಿಲ್ಲು ಸ್ಕಿಪ್ ಮಾಡದೆ ನೋಡಿ. ಹಾಯ್ ಹಲೋ ಅಂಡ್ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ಮೊದಲು ನೀರನ್ನ ಕುಡಿಯೋ ಪದ್ಧತಿ ತಿಳ್ಕೊಳ್ಳೋಕು ಮುಂಚೆ ಅಸಲಿಗೆ ಆ ನೀರು ನಮ್ಮ ಬಾಡಿಯಲ್ಲಿ ಏನ್ ಮಾಡುತ್ತೆ ಅಂದ್ರೆ ನಮ್ ಬಾಡಿಗೆ ನೀರ್ ಯಾಕೆ ಬೇಕು ಅಂಡ್ ಅಸಲಿಗೆ ನಮ್ಗೆ ಯಾಕೆ ದಾಹವಾಗುತ್ತೆ. ನಮ್ ಬ್ರೈನ್ ನಲ್ಲಿ ಹೈಪೋಥಾಲಮಸ್ ಅನ್ನೋ ಗ್ಲ್ಯಾಂಡ್ ಇರುತ್ತೆ. ಯಾವಾಗಾದ್ರೆ ನಮ್ ಶರೀರದಲ್ಲಿ ನೀರ್ ಕಡಿಮೆ ಆಗುತ್ತೋ ಆಗ ಈ ಹೈಪೋಥಾಲಮಸ್ ಗ್ಲ್ಯಾಂಡ್ ಅನ್ನೋದು ಆಕ್ಟಿವ್ ಆಗುತ್ತೆ. ಆಗ ನಮ್ಗೆ ನೀರ್ ಕುಡಿಬೇಕು ಅನ್ಸುತ್ತೆ. ಆಗ ನಾವು ನೀರನ್ನ ಕುಡಿತೀವಿ. ಆಗ ನೀರು ಬಾಯಿ ಮುಖಾಂತರ ಈಸೋಫಗಸ್ ಎಂಟರ್ ಆಗುತ್ತೆ. ಈಸೋಫಗಸ್ ನಿಂದ ಸ್ಟೊಮಕ್ ಗೆ ಇಲ್ಲಿ 15 to 20 ಮಿನಿಟ್ಸ್ ವರೆಗೂ ಇದ್ದು ಸ್ವಲ್ಪನೇ ಇಂಟೆಸ್ಟೈನ್ ಪ್ರಯಾಣಿಸುತ್ತೆ. ಅಂಡ್ 90% ನೀರು ಸ್ಮಾಲ್ ಇಂಟೆಸ್ಟೈನ್ ನಲ್ಲಿ ಅಬ್ಸರ್ವ್ ಆಗುತ್ತೆ. ಇನ್ನು ಮಿಕ್ಕಿರುವಂತ 10% ಲಾರ್ಜ್ ಇಂಟೆಸ್ಟೈನ್ ನಿಂದ ಮೂತ್ರ ದ್ವಾರದಿಂದ ಆಚೆ ಹೋಗುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಅಬ್ಸರ್ವ್ ಆಗಿರೋ ಆ ವಾಟರ್ ಬ್ಲಡ್ ಅಲ್ಲಿ ಸೇರಿ ಇನ್ ಮಿಕ್ಕಿರುವಂತ ಪಾರ್ಟ್ಸ್ ಎಲ್ಲವಕ್ಕೂ ಹೋಗಿ ಸೇರುತ್ತೆ. ಅಂದ್ರೆ ನಮ್ ಬ್ಲಡ್ ಸೆಲ್ಸ್ ನಲ್ಲಿ ಬೆರೆತು ಕೆಲವೊಂದು ಮುಖ್ಯವಾಗಿರೋ ಕೆಮಿಕಲ್ ರಿಯಾಕ್ಷನ್ಸ್ ಗೆ ಸಹಾಯ ಮಾಡುತ್ತೆ. ಅದು ಹೇಗಂದ್ರೆ ಬಾಡಿ ಟೆಂಪರೇಚರ್ ಕಂಟ್ರೋಲ್ ಮಾಡೋ ಹಾಗೆ, ನಮ್ಗೆ ಎನರ್ಜಿ ಪ್ರೊಡ್ಯೂಸ್ ಮಾಡೋ ರೀತಿ ಅಂಡ್ ವೇಸ್ಟ್ ಪ್ರೊಡಕ್ಷನ್ಸ್ ಅನ್ನ ಎಲಿಮಿನೇಟ್ ಮಾಡೋದ್ರಲ್ಲಿ. ಸೊ ನೀವು ನೀರ್ ಹೇಗ್ ಕುಡಿತಿದ್ದೀರಾ ಅಂದ್ರೆ ಆ ಬಾಟಲ್ ಕ್ಯಾಪ್ ಬೇಗ ತೆಗೆದು ಆತ್ರವಾಗಿ ಕುಡಿಯೋದು ಅಂಡ್ 1 ನಿಮಿಷಕ್ಕಿಂತ ಕಡಿಮೆ ಟೈಮ್ ನಲ್ಲೇ ಬಾಟಲ್ ಗಟ್ಲೆ ನೀರು ಅಂಡ್ ನಿಂತ್ಕೊಂಡು ಕುಡಿಯೋದು, ಹಾಗೆ ನಡ್ಕೊಂಡು ಹೋಗ್ತಾ ಕುಡಿಯೋದೇನಾದ್ರು ಮಾಡ್ತಿದ್ರೆ ಅಸಲಿಗೆ ಮಾಡ್ಲೇಬೇಡಿ. ಊಟವನ್ನ ಎಷ್ಟು ನಿಧಾನಕ್ಕೆ ಸೇವಿಸ್ತೀವೋ ನೀರನ್ನು ಕೂಡ ಅಷ್ಟೇ ನಿಧಾನಕ್ಕೆ ಕುಡಿಬೇಕು. ಸೊ ನಿಂತ್ಕೊಂಡು ನೀರ್ ಕುಡಿಯೋದ್ರಿಂದ ವಾಟರ್ ಅನ್ನೋದು ನಮ್ಮ ಬಾಡಿಯಲ್ಲಿ ಸ್ವಲ್ಪ ಹೊತ್ತು ಕೂಡ ಇರಲ್ಲ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ ಈಗ ತುಂಬಾ ಜನ ಹೀಗ್ ಬಾಟಲ್ ನ ಎತ್ತಿ ಕುಡಿತಿರ್ತಾರ. ಹೀಗ್ ಕುಡಿಯೋದ್ರಿಂದ ಗಾಳಿನೂ ಕೂಡ ನಮ್ ಶರೀರದೊಳಗೆ ಹೋಗುತ್ತೆ. ಅದರಿಂದ ನಮ್ ಶರೀರದಲ್ಲಿ ಬಾಡಿ ಪೈನ್ಸ್, ಜಾಯಿಂಟ್ ಪೈನ್ಸ್, ಪಿಂಪಲ್ಸ್ ಈ ರೀತಿಯ ಶರೀರದ ಸಮಸ್ಯೆಗಳು ಬರ್ತವೆ. ನೆಕ್ಸ್ಟ್ ಕ್ವಶನ್, ನೀರನ್ನ ಯಾವಾಗ ಕುಡಿಬೇಕು? ಯಾವಾಗಾದ್ರೆ ನಮ್ಮ ಶರೀರಕ್ಕೆ ನೀರ್ ಅವಸರನೋ ಆಗ ಮಾತ್ರನೇ ಕುಡಿಬೇಕು. ಅಂದ್ರೆ ಮೊದ್ಲು ಬೆಳಿಗ್ಗೆ ಎದ್ದಾಗ ಕುಡಿಬೇಕು. ಯಾಕಂದ್ರೆ ರಾತ್ರಿ ಮೊತ್ತ ನಮ್ ಬಾಡಿ ರೆಸ್ಟ್ ಅಲ್ಲಿ ಇರುತ್ತೆ. ಆದ್ರಿಂದ ಅಂಡ್ ಮಾರ್ನಿಂಗ್ ಟು ಈವ್ನಿಂಗ್ ವರೆಗೂ ತುಂಬಾ ಹೆಚ್ಚಾಗಿ ನೀರನ್ನ ಕುಡಿಬೇಕು. ಅಂಡ್ ಸಂಜೆಯಿಂದ ರಾತ್ರಿವರೆಗೂ ತುಂಬಾ ಕಡಿಮೆ ನೀರನ್ನ ಕುಡಿಬೇಕು. ಅಂದ್ರೆ 1 ಗಂಟೆಗೆ 600 ml ಗಿಂತ ಜಾಸ್ತಿ ಕುಡಿಬಾರ್ದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ನೀರನ್ನ ಕೂತ್ಕೊಂಡೇ ಕುಡಿಬೇಕು. ಅದು ಕೂಡ ಆ ಬಾಟಲ್ ಆರ್ ಗ್ಲಾಸ್ ನಲ್ಲಿ ಎತ್ತಿ ಅಲ್ದೆ ಡೈರೆಕ್ಟ್ ಆಗಿ ಬಾಟಲ್ ಅನ್ನ ಬಾಯಲ್ಲಿ ಇಟ್ಕೊಂಡೇ ಕುಡಿಬೇಕು. ಸೊ ಇದು ವಿಷಯ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಜಸ್ಟ್ ಒಂದು ಲೈಕ್ ಮಾಡಿ ಅಂಡ್ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.